15ನೇ ವಯಸ್ಸಲ್ಲಿ ಮಿಸ್ ಬೆಂಗಳೂರು ಕಿರೀಟ, 17ನೇ ವಯಸ್ಸಿಗೆ ಸ್ಟಾರ್ ನಟಿ ಪಟ್ಟ, 19ನೇ ವಯಸ್ಸಲ್ಲಿ ಸಾವಿನ ಮನೆ ಸೇರಿದ ಆ ನಟಿ. ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋಕೆ ಇಷ್ಟೊಂದು ವರ್ಷಗಳೇ ಆಯಿತು, ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಕ್ಯಾಟ್ವಾಕ್ ಮಾಡ್ತಾ ಮಾಡ್ತಾ ಮಾಡಲಿಂಗ್ಗೆ ಎಂಟ್ರಿ ಕೊಟ್ಟಿದ್ದ ಬಳುಕುವ ಬಳ್ಳಿಯಂತಹ ಚೆಲುವೆ ಅಲ್ಲಿ ಅದಾಗಲೇ ತನ್ನ ಹೆಜ್ಜೆ ಗುರುತನ್ನು ಮೂಡಿಸಿಯಾಗಿತ್ತು. 1996ರಲ್ಲಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ದ ನಿವೇದಿತಾ ಜೈನ್ 2 ವರ್ಷಗಳಲ್ಲಿ ನೇಮು ಫೇಮು ಸಂಪಾದಿಸಿ ನಿವೇದಿತಾ ಅಲ್ಪಾಯುಷಿ ಅನ್ನೋದನ್ನು ಗುರೂಜಿಯೊಬ್ಬರು ಅದಾಗಲೇ ಹೇಳಿಬಿಟ್ಟಿದ್ರಂತೆ. ಅವರು ಕೊಟ್ಟಂತಹ ವ್ಯತಿರಿಕ್ತ ಹೇಳಿಕೆಗಳೇ ಅವತ್ತಿಗೆ ಡೌಟ್ ಕ್ರಿಯೇಟ್ ಮಾಡಿದ್ದು. ಇವತ್ತಿಗೂ ಏನೇನೋ ಕಥೆಗಳು ನಿವೇದಿತಾ ಜೈನ್ ಸಾವಿನ ಬಗ್ಗೆ ಓಡಾಡ್ತಿವೆ. ಅದಾದ ಬಳಿಕ ಆಕೆ ಭರ್ತಿ 24 ದಿನಗಳ ಕಾಲ ಕೋಮಾದಲ್ಲಿ ಇದ್ದು ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಅದು 1998 ಮೇ 17ನೇ ತಾರೀಕು ಬೆಳಗ್ಗೆ 11 ಗಂಟೆ ಬೆಂಗಳೂರಿನ RR ನಗರದ ಆ ಮೂಲೆಯಿಂದ ಬಂದ ಅದೊಂದು ಸುದ್ದಿಯನ್ನು ಕೇಳಿ ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬಿದ್ದಿತ್ತು. ಅದು ಅಂತಿಂತ ನ್ಯೂಸ್ ಅಲ್ಲ. 2ನೇ ಮಹಡಿಯಿಂದ ಹಾರಿ ನಟಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ರು. ಆ ನಟಿಯ ವಯಸ್ಸು ಎಷ್ಟು ಗೊತ್ತಾ? ಕೇವಲ 19 ವರ್ಷ. 15ನೇ ವಯಸ್ಸಲ್ಲಿ ಮಿಸ್ ಬೆಂಗಳೂರು ಕಿರೀಟ, 17ನೇ ವಯಸ್ಸಿಗೆ ಸ್ಟಾರ್ ನಟಿ ಪಟ್ಟ, 19ನೇ ವಯಸ್ಸಲ್ಲಿ ಸಾವಿನ ಮನೆ ಸೇರಿದ ಆ ನಟಿ ಯಾರು? ಆಕೆಯ ಬಾಳಲ್ಲಿ ನಡೆದಿದ್ದೇನು? ಅದು ಆತ್ಮಹತ್ಯೆಯೋ ಕೊಲೆಯೋ? ಇವತ್ತಿಗೂ ನಿಗೂಢವಾಗಿ ಉಳಿದಿರೋ ಕನ್ನಡದ ನಟಿಯೊಬ್ಬರ ದುರಂತ ಕಥೆಯನ್ನು ನಾನಿವತ್ತು ನಿಮಗೆ ಹೇಳ್ತೀನಿ. ದಿವ್ಯಾ ಭಾರತಿ, ಸಿಲ್ಕ್ ಸ್ಮಿತಾ, ಜಿಯಾ ಖಾನ್, ಅಲ್ಲಿಂದ ಶುರು ಮಾಡಿ ಇತ್ತೀಚಿನ ಸುಶಾಂತ್ ಸಿಂಗ್ ರಜಪೂತ್ವರೆಗೂ ನಾವು ಭಾರತೀಯ ಸಿನಿಮಾ ರಂಗದಲ್ಲಿ ಅನೇಕ ಮಿಸ್ಟ್ರಿ ಡೆತ್ಸ್ ನೋಡಿದ್ದೀವಿ. ಆ ಸಾಲಿಗೆ ಸೇರುವ ಸ್ಯಾಂಡಲ್ವುಡ್ನ ಮಿಸ್ಟರಿ ಡೆತ್ ಅಂದರೆ ಅದು ನಿವೇದಿತಾ ಜೈನ್ ಅವರದ್ದು. ನಿವೇದಿತಾ ಜೈನ್ ಸಾವಿನ ಬಗ್ಗೆ ಅವತ್ತಿಗೆ ಏನೇನೆಲ್ಲ ಗಾಸಿಪ್ಗಳು ಹಬ್ಬಿದ್ವು, ಏನೇನೆಲ್ಲ ಟಾಕ್ಗಳಿತ್ತು. ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋಕೆ ಇಷ್ಟೊಂದು ವರ್ಷಗಳೇ ಆಯಿತು, ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಇತ್ತೀಚೆಗೆ ನಿವೇದಿತಾ ಜೈನ್ ಅವರ ತಾಯಿ ಮತ್ತೊಮ್ಮೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋ ಮೊದಲು ನಿವೇದಿತಾ ಜೈನ್ ಅವರ ಹಿನ್ನೆಲೆ ಏನು ಅನ್ನೋದನ್ನು ಒಂದು ಸಣ್ಣ ಕಿರುಪರಿಚಯ ಇಲ್ಲಿ ಮಾಡ್ತೀನಿ. ಈ ಸ್ಟೋರಿ ಶುರುವಾಗೋದು 1979 ಜೂನ್ 9ನೇ ತಾರೀಕು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮುದ್ದಾದ ಹೆಣ್ಣು ಮಗುವೊಂದು ಜನಿಸುತ್ತೆ. ಜೈನ ಕುಟುಂಬದಲ್ಲಿ ಹುಟ್ಟಿದ ಆ ಪುಟ್ಟ ಕಂದಮ್ಮ ಮುಂದೊಂದು ದಿನ ಇದೇ ಕನ್ನಡ ಚಿತ್ರರಂಗದಲ್ಲಿ ಬಣ್ಣದ ಜಗತ್ತಿನಲ್ಲಿ ನಟಿಯಾಗಿ ಹೆಸರು ಮಾಡ್ತಾಳೆ ಅಂತ ಬಹುಶಃ ಅವತ್ತಿಗೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. 90ರ ದಶಕದಲ್ಲಿ ಚಂದನವನದಲ್ಲಿ ಅರಳಿದ ಚಂದದ ನಟಿಯ ಹೆಸರೇ ನಿವೇದಿತಾ ಜೈನ್. 5 ಅಡಿ 4 ಇಂಚು ಎತ್ತರದ ಸ್ನಿಗ್ಧ ಸುಂದರಿ, ಆಕರ್ಷಕ ಕಂಗಳ ಹಾಲ್ಗೆನ್ನೆಯ ಚೆಲುವೆ ಅದೇನೇನೆಲ್ಲ ಕನಸು ಹೊತ್ತು ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ಲೋ ಏನೋ, ಕೇವಲ 2 ವರ್ಷಗಳಲ್ಲಿ ಆಕೆಯ ಕನಸುಗಳೆಲ್ಲ ಕಮರಿ ಹೋಯಿತು. ಅದು ನಿಜಕ್ಕೂ ದುರಂತ. ನೋಡುತ್ತಲೇ ಆಕೆ ಭಾರತ ಲೋಕಕ್ಕೆ ಹೊರಟು ಹೋಗಿದ್ದಿದೆಯಲ್ಲ, ಅದು ನಿಜಕ್ಕೂ ಅತಿ ದೊಡ್ಡ ದುರಂತ. ಆಕೆ ಬಣ್ಣದ ಜಗತ್ತಲ್ಲಿ ಇದ್ದಿದ್ದು ಕೇವಲ 2 ವರ್ಷ, ನಟಿಸಿದ್ದು 7-8 ಸಿನಿಮಾ. ಅಷ್ಟರಲ್ಲೇ ರೆಬಲ್ ಸ್ಟಾರ್ ಅಂಬರೀಷ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ರಮೇಶ್ ಅರವಿಂದ್, ಸುಪ್ರೀಂ ಹೀರೋ ಶಶಿಕುಮಾರ್ ಅವರಂತಹ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಬಣ್ಣ ಹಚ್ಚಿದ ಅದೃಷ್ಟವಂತೆ ನಿವೇದಿತಾ ಜೈನ್. ಕೇವಲ 2 ವರ್ಷಗಳಲ್ಲಿ 20 ವರ್ಷಕ್ಕಾಗುವಷ್ಟು ಜನಪ್ರಿಯತೆ ಹೆಸರು ಸಂಪಾದಿಸಿದಂತಹ ಚೆಲುವೆ ಅವತ್ತಿನ ಸ್ಟಾರ್ ನಟಿಯರ ಸಾಲಿನಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡ್ಬಿಟ್ರು. ನಿವೇದಿತಾ ಬಣ್ಣದ ಜಗತ್ತಿನಲ್ಲಿ ಬೆಳೆದ ಸ್ಪೀಡ್ ಯಾವ ಲೆವೆಲ್ಗಿತ್ತು ಅನ್ನೋದನ್ನು ನಾವು ಈ ಜರ್ನಿಯನ್ನು ನೋಡಿದಾಗಲೇ ಅರ್ಥ ಮಾಡ್ಕೋಬೇಕು. ಆದರೆ ವಿಧಿ ವಿಪರ್ಯಾಸ. ಬಣ್ಣದ ಜಗತ್ತಿನಲ್ಲಿ ಅರಳಿದಂತಹ ಇಂಥ ಸುಂದರ ಹೂಗಳು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಬಾಡಿ ಹೋಗಿಬಿಡುತ್ತೆ. ಸ್ಯಾಂಡಲ್ವುಡ್ನಲ್ಲಿ ಅರಳಿದ ನಿವೇದಿತಾ ಜೈನ್ ಅನ್ನುವಂತಹ ಸುಂದರಿಯ ಕಥೆಯೂ ಕೂಡ ಭಿನ್ನವಾಗಿಲ್ಲ. ಕ್ಯಾಟ್ವಾಕ್ ಮಾಡ್ತಾ ಮಾಡ್ತಾ ಮಾಡಲಿಂಗ್ಗೆ ಎಂಟ್ರಿ ಕೊಟ್ಟಿದ್ದ ಬಳುಕುವ ಬಳ್ಳಿಯಂತಹ ಚೆಲುವೆ ಅಲ್ಲಿ ಅದಾಗಲೇ ತನ್ನ ಹೆಜ್ಜೆ ಗುರುತನ್ನು ಮೂಡಿಸಿಯಾಗಿತ್ತು. ಜಸ್ಟ್ 15ನೇ ವಯಸ್ಸಲ್ಲೇ ಮಿಸ್ ಬೆಂಗಳೂರು ಕಿರೀಟವನ್ನು ಮುಡಿಗೇರಿಸಿಕೊಂಡಾಕೆ ನಿವೇದಿತಾ ಜೈನ್. ವರ್ನಟ ಡಾಕ್ಟರ್ ರಾಜ್ಕುಮಾರ್,
ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಣ್ಣಿಗೆ ಬಿದ್ದಿದ್ದೇ ತಡ ಆಕೆಯ ಅದೃಷ್ಟವೇ ಖುಲಾಯಿಸಿಬಿಡ್ತು. ರಾಘವೇಂದ್ರ ರಾಜ್ಕುಮಾರ್ ನಟನೆಯ ಶಿವರಂಜನಿ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಆಗುತ್ತೆ. ಮೊದಲ ಚಿತ್ರವೇ ಸೂಪರ್ ಸಕ್ಸಸ್ ಆಗುತ್ತೆ. ಶಿವರಾಜ್ ಕುಮಾರ್ ನಟನೆಯ ಶಿವಸೈನ್ಯ ಚಿತ್ರದಲ್ಲಿ ಆ್ಯಕ್ಟ್ ಕೂಡ ಮಾಡ್ತಾರೆ. ಅಲ್ಲೂ ಕೂಡ ದೊಡ್ಡ ಸಕ್ಸಸ್ ಸಿಗುತ್ತೆ. ಚಿಕ್ಕಮಗಳೂರ ಚಿಕ್ಕ ಮಲ್ಲಿಗೆ ಅನ್ನುವಂತಹ ಹಾಡು ಸಾಕಷ್ಟು ಜನಪ್ರಿಯತೆಯನ್ನು ತಂದುಕೊಡುತ್ತೆ. ಅಷ್ಟರಲ್ಲಾಗಲೇ ನಿವೇದಿತಾ ಜೈನ್ ಕನ್ನಡ ಸಿನಿಮಾ ನಿರ್ಮಾಪಕರ ಪಾಲಿಗೆ ಡಾರ್ಲಿಂಗ್ ಆಗಿಬಿಟ್ಟಿದ್ರು. ಯಾವ ಲೆವೆಲ್ಗೆ ಅಂದರೆ ರಮೇಶ್ ಅರವಿಂದ್ ಜೊತೆ ಅಮೃತವರ್ಷಿಣಿ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ಸುಪ್ರೀಂ ಹೀರೋ ಶಶಿಕುಮಾರ್ ಜೊತೆ ಬಾಳಿದ ಮನೆ, ಶಿವರಾಜ್ ಕುಮಾರ್ ರಮೇಶ್ ಅಭಿನಯದ ಪ್ರೇಮರಾಗ, ಹಾಡು ಗೆಳತಿ, ಹೀಗೆ ಹಲವಾರು ಸಿನಿಮಾಗಳ ಅವಕಾಶ ಆಕೆಗೆ ಸಿಗುತ್ತೆ. ಅದರ ಜೊತೆಗೆ ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಜೊತೆ ತಮಿಳು ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡೋ ಚಾನ್ಸ್. ಇಷ್ಟೆಲ್ಲ ಆಗಿದ್ದು ಕೇವಲ 2 ವರ್ಷಗಳಲ್ಲಿ. 1996ರಲ್ಲಿ ನಾಯಕಿಯಾಗಿ ಬಣ್ಣ ಹಚ್ಚಿದ್ದ ನಿವೇದಿತಾ ಜೈನ್ 2 ವರ್ಷಗಳಲ್ಲಿ ನೇಮು ಫೇಮು ಸಂಪಾದಿಸಿ ಬಾರದ ಲೋಕಕ್ಕೆ ಹೊರಟು ಹೋಗ್ಬಿಡ್ತಾರೆ. ನಿವೇದಿತಾ ಅವರ ತಾಯಿಯೇ ಹೇಳಿರೋ ಪ್ರಕಾರ ನಿವೇದಿತಾ ಅಲ್ಪಾಯುಷಿ ಅನ್ನೋದನ್ನು ಗುರೂಜಿಯೊಬ್ಬರು ಅದಾಗಲೇ ಹೇಳಿಬಿಟ್ಟಿದ್ರಂತೆ. ಬಹುಶಃ ನಿವೇದಿತಾಗೂ ಕೂಡ ತಾನು ಹೆಚ್ಚು ಕಾಲ ಬದುಕಲ್ಲ ಅನ್ನೋ ವಿಷಯ ಮೊದಲೇ ತಿಳಿದುಬಿಟ್ಟಿತ್ತೋ ಏನೋ ಗೊತ್ತಿಲ್ಲ. ಆದರೆ ನಿವೇದಿತಾ ಸಾವಿನ ಬಗ್ಗೆ ಅವತ್ತಿಗೆ ಒಬ್ಬೊಬ್ಬರು ಒಂದೊಂದು ಕಥೆ ಕಟ್ಟಿದ್ರು. ಕೆಲವರು ರಾಜಕೀಯ ಬಣ್ಣ ಹಚ್ಚಿದ್ರು, ಮತ್ತು ಕೆಲವರು ಸಿನಿಮಾ ನಟ ನಿರ್ದೇಶಕರ ಜೊತೆ ಲಿಂಕಪ್ ಮಾಡಿದರು. ನಿವೇದಿತಾ ತಾಯಿ ರಘುರಾಮ್ ಅವರ ಚಾನೆಲ್ಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಮತ್ತೊಮ್ಮೆ ಕ್ಲಾರಿಟಿ ಕೂಡ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನನ್ನ ಮಗಳು ಕಾಲು ಜಾರಿ ಬಿದ್ದುಬಿಟ್ಲು ಅನ್ನೋದನ್ನು ಒನ್ಸ್ ಅಗೇನ್ ಅವರು ಬಹಳ ವರ್ಷಗಳ ನಂತರ ಹೇಳ್ಕೊಂಡಿದ್ದಾರೆ. ಆದರೆ ಅವತ್ತಿಗೆ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗೋಕ್ಕೆ ಪ್ರಮುಖ ಕಾರಣ ಆಗಿದ್ದು ಇದೇ ನಿವೇದಿತಾ ಜೈನ್ ಅವರ ಕುಟುಂಬದವರು. ಮೊದಲು ರ್ಯಾಂಪ್ ವಾಕ್ ಮಾಡುವಾಗ ಬಿದ್ದರು ಅಂದರು, ಮತ್ತೊಮ್ಮೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ಕಾಲಿ ಜಾರಿ ಬಿದ್ದುಬಿಟ್ಲು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಅವರು ಕೊಟ್ಟಂತಹ ವ್ಯತಿರಿಕ್ತ ಹೇಳಿಕೆಗಳೇ ಅವತ್ತಿಗೆ ಡೌಟ್ ಕ್ರಿಯೇಟ್ ಮಾಡಿದ್ದು. ಅದರ ಆಚೆಗೂ ಇವತ್ತಿಗೂ ಏನೇನೋ ಕಥೆಗಳು ನಿವೇದಿತಾ ಜೈನ್ ಸಾವಿನ ಬಗ್ಗೆ ಓಡಾಡ್ತಿವೆ, ಯಾವುದೂ ಕ್ಲಾರಿಟಿ ಸಿಕ್ಕಿಲ್ಲ. ಮಿಸ್ ಬೆಂಗಳೂರು ಕಿರೀಟ ಧರಿಸಿದ್ದ ಚೆಂದುಳ್ಳಿ ಚೆಲುವೆ ನಿವೇದಿತಾ ಮಿಸ್ ಇಂಡಿಯಾ ಸ್ಪರ್ಧೆಗೆ ತಯಾರಿ ಮಾಡ್ಕೊಳ್ತಿದ್ರಂತೆ. ಅದಕ್ಕಾಗಿ ರ್ಯಾಂಪ್ ವಾಕ್ ಪ್ರಾಕ್ಟೀಸ್ ಮಾಡುವಾಗ ಆಯ ತಪ್ಪಿ ಕೆಳಗೆ ಬಿದ್ದುಬಿಟ್ರು ಅನ್ನೋದು ಒಂದು ಮಾಹಿತಿ. ಆದರೆ ಗಾಂಧಿನಗರದ ಗಲ್ಲಿಗಳಲ್ಲಿ ಇವತ್ತಿಗೂ ಓಡಾಡೋ ಸುದ್ದಿನೇ ಬೇರೆ. ಶಿವರಂಜನಿ, ಶಿವಸೈನ್ಯ ಸಿನಿಮಾಗಳನ್ನು ಬಿಟ್ಟರೆ ನಿವೇದಿತಾ ಜೈನ್ ನಟಿಸಿದ ಯಾವ ಸಿನಿಮಾಗಳು ಕೂಡ ಯಶಸ್ವಿಯಾಗಲಿಲ್ಲ. ಬಹುಶಃ ಅದರಿಂದ ಆಕೆ ಖಿನ್ನತೆಗೊಳಗಾಗಿದ್ಲು ಅನ್ನುವಂತಹ ಹೇಳಿಕೆ ಮತ್ತೊಂದು ಕಡೆ ಓಡಾಡ್ತಾ ಇದೆ. ಸಕ್ಸಸ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಸ್ಯೂಸೈಡ್ ಮಾಡ್ಕೊಳ್ತಾರೆ ಅಂದರೆ ಯಾರು ಕೂಡ ಇವತ್ತಿಗೂ ನಂಬೋದಕ್ಕೆ ರೆಡಿ ಇಲ್ಲ. ಕಾಲು ಜಾರಿ ಬಿದ್ದರು ಅನ್ನೋದನ್ನು ಸ್ಟಿಲ್ ಇವತ್ತಿಗೂ ಅನೇಕರು ಒಪ್ಕೊಳ್ಳಲ್ಲ. ಆತ್ಮಹತ್ಯೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಿದ್ರೆ ನಿವೇದಿತಾ ಸಾವಿನ ಅಸಲಿ ಕಾರಣ ಏನು? ಈ ಸಾವಿಗೆ ಹೊಣೆ ಯಾರು? ಅದು ನಿವೇದಿತಾ ಬಿಟ್ಟರೆ ಬಹುಶಃ ಆ ದೇವರಿಗೆ ಮಾತ್ರ ಗೊತ್ತು ಅಂತ ನಾವೆಲ್ಲ ಅಂದ್ಕೊಳ್ಬೇಕಾಗತ್ತೆ. 1998ರ ಮೇ 17ರಂದು ನಿವೇದಿತಾ 2ನೇ ಮಹಡಿಯಿಂದ ತಲೆ ಕೆಳಗಾಗಿ ಬಿದ್ದಿದ್ರು. ಅದಾದ ಬಳಿಕ ಆಕೆ ಭರ್ತಿ 24 ದಿನಗಳ ಕಾಲ ಕೋಮಾದಲ್ಲಿ ಇದ್ದು ಜೀವನ್ಮರಣ ಹೋರಾಟವನ್ನು ನಡೆಸಿದರು. ಜೂನ್ 10ರಂದು ಇಹಲೋಕದಿಂದ ಕಣ್ಮರೆಯಾಗಿಬಿಟ್ರು. ವಿಪರ್ಯಾಸ ನೋಡಿ, ನಿವೇದಿತಾ ಹುಟ್ಟಿದ್ದು ಜೂನ್ 9ರಂದು, ಆದರೆ ಆಕೆ ಕಣ್ಮರೆಯಾಗಿದ್ದು ಜೂನ್ 10ರಂದು. ಕೇವಲ 2 ವರ್ಷಗಳಲ್ಲೇ ಸಿಕ್ಕಾಪಟ್ಟೆ ನೇಮು ಫೇಮು ಸಂಪಾದಿಸಿ ಅಂದಿನ ದೊಡ್ಡ ನಟಿಯರಲ್ಲೂ ಕೂಡ ನಡುಕ ಹುಟ್ಟಿಸಿದ್ದ ನಿವೇದಿತಾಗೆ ಕನ್ನಡ ಚಿತ್ರರಂಗದಲ್ಲಿ ನಟಿಯಾಗಿ ಬೆಳೆಯುವ ಎಲ್ಲ ಅರ್ಹತೆಗಳು, ಅವಕಾಶಗಳು ಕೂಡ ಇತ್ತು. ಆದರೆ ಕೇವಲ 4 ವರ್ಷಗಳಲ್ಲೇ ಎಲ್ಲ ಮುಗಿದು ಹೋಯಿತು. 15ನೇ ವಯಸ್ಸಲ್ಲೇ ಮಿಸ್ ಬೆಂಗಳೂರು, 17ನೇ ವಯಸ್ಸಲ್ಲಿ ಸ್ಟಾರ್ಡಮ್, 19ನೇ ವಯಸ್ಸಿಗೆ ಲೈಫ್ ಡೆಡ್ ಎಂಡ್ ತಲುಪಿಬಿಟ್ಟಿತ್ತು. ಆಕೆ ಪಡೆದುಕೊಂಡು ಬಂದಿದ್ದೇ ಇಷ್ಟೋ ಏನೋ, ಅಥವಾ ವಿಪರ್ಯಾಸವೋ ಇಲ್ಲ ದುರಂತವೋ. ಇದು ನಿವೇದಿತಾ ಜೈನ್ ಸಿನಿ ಬದುಕಿನ ಕಥೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಡೈಲಿ ಮಾಧ್ಯಮ. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ.
ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.